ಹಾಯ್ ಗಾಯ್ಸ್, ವೆಲ್ಕಮ್ ಟು ಶೈಲು ಪುನಿ ಯೂಟ್ಯೂಬ್ ಚಾನಲ್. ಇವತ್ತು ಪೂರಿ ಸಾಗು ಹೇಗೆ ಮಾಡೋದು ನೋಡೋಣ ಬನ್ನಿ. ಹೋಟೆಲ್ ಸ್ಟೈಲಲ್ಲಿ ಸಾಗು ಮಾತ್ರ ಸಖತ್ತಾಗಿರುತ್ತೆ. ನಾನಿಲ್ಲಿ ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ ಹಿಟ್ಟು. ಮತ್ತು ಮಸಾಲೆಗೆ ನೋಡೋಣ ಬನ್ನಿ. ಜೀರಿಗೆ, ಸೋಂಪು, ಚಕ್ಕೆ, ಲವಂಗ, ಒಂದೇ ಒಂದು ಏಲಕ್ಕಿ ಹಾಕ್ಕೊಂಡು ರುಬ್ಕೋಬೇಕು. ಇಷ್ಟೇ ಇದಕ್ಕೆ. ಮತ್ತು ಇದಕ್ಕೆ ಕಾಯಿ, ಫಸ್ಟು ಪುದೀನ ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ, ಸ್ವಲ್ಪ ಹಾಕ್ಕೊಳ್ಳಿ ಸಾಕು. ಮೆಣಸಿನ್ಕಾಯಿ ಈ ಖಾರಕ್ಕೆ ತಕ್ಕಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ಖಾರದ ಪುಡಿ ಯೂಸ್ ಮಾಡ್ತಿಲ್ಲ, ಬರೀ ಮೆಣಸಿನ್ಕಾಯಿ ಯೂಸ್ ಮಾಡ್ತಿದ್ದೀನಿ. ಹಸಿ ಖಾರ ಹಾಕೋದ್ರಿಂದ ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಂದು ಸಲ ನೀವು ಟ್ರೈ ಮಾಡಿರಿ. ಹೋಟೆಲ್ ಸ್ಟೈಲಲ್ಲೇ ಇರುತ್ತೆ ಸೇಮು. ನಮ್ಮ ಮನೇಲಂತ ಇವತ್ತು ಫುಲ್ ಖಾಲಿನೇ ಮಾಡಿದ್ರು. ಮತ್ತು ಏಲಕ್ಕಿ ಹಾಕ್ಕೊಂಡಿದ್ವಲ್ಲ, ಶುಂಠಿ, ಬೆಳ್ಳುಳ್ಳಿ ಸ್ವಲ್ಪ ಸ್ವಲ್ಪ ಹಾಕ್ಕೊಡ್ರಿ, ಜಾಸ್ತಿ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ಒಂದು ಇಂಚ್ ಅಷ್ಟು ಸಾಕು. ಶುಂಠಿ ಹಾಕ್ತಿದ್ರೂ ಪರವಾಗಿಲ್ಲ. ಮತ್ತು ಕಾಯಿ ತುರಿ ಮತ್ತು ಕಡಲೆ, ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗಿ ಫುಲ್ಲು ಗ್ರೈಂಡ್ ಮಾಡ್ಕೊಳ್ಳಿ. ಈ ಥರ ನುಣ್ಣಗಾಗಿರಬೇಕು. ಈಗ ಒಗ್ಗರಣೆ ಹಾಕೋಣ ಬನ್ನಿ. ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಚೆನ್ನಾಗಿ ಕಾಯಬೇಕು ಎಣ್ಣೆ. ಕರಿಬೇವಿನ ಸೊಪ್ಪು, ಒಂದು ಅರ್ಧ ಈರುಳ್ಳಿ ತೊಗೊಳ್ಳಿ, ಜಾಸ್ತಿ ಬೇಡ. ಈರುಳ್ಳಿ ಹಾಕ್ಕೊಂಡಿದ್ರೂ ಪರವಾಗಿಲ್ಲ, ಏನೂ ಆಗೋಲ್ಲ. ನಾನು ಒಗ್ಗರಣೆಗಲ್ವ, ಅದಕ್ಕೆ ಒಂದು ಅರ್ಧ ಹಾಕ್ಕೊಂಡಿದ್ದೀನಿ. ಒಂದು ಟೊಮೆಟೊ ನಾನಿಲ್ಲಿ ಬೇಯಿಸಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಫಸ್ಟೇ. ಯಾಕಂದರೆ ಹಸಿ ಬಟಾಣಿ ಅಲ್ಲ, ಅದು ಒಣಗಿರೋ ಬಟಾಣಿ ನೆನೆಸಿರೋದಲ್ವ, ಅದಕ್ಕೆ ಡೈರೆಕ್ಟಾಗಿ ಹಂಗೆ ಬೇಯಲ್ಲ ಅಂತ ಹೇಳ್ಬಿಟ್ಟು ನಾನು ಆ ಥರ ಮಾಡ್ಕೊಂಡಿದ್ದೀನಿ. ನಿಮಗೆ ಏನು ಬೇಕೋ ವೆಜಿಟೇಬಲ್ಸ್ ಅಷ್ಟೆಲ್ಲ ಹಾಕ್ಕೊಳ್ಳಿ. ನಾನು ಬ್ರೋಕಲಿ, ಕ್ಯಾರೆಟು, ಕ್ಯಾಪ್ಸಿಕಮು ಮತ್ತು ಇವು ತೊಗೊಂಡಿದ್ದೀನಿ ಅಷ್ಟೇ. ಬೀನ್ಸು, ನಿಮ್ಗೆ ಏನು ತರಕಾರಿ ಸಿಗುತ್ತೆ ಎಲ್ಲ ಹಾಕ್ಕೊಳ್ಳಿ, ಸೂಪರಾಗಿರುತ್ತೆ. ಇಲ್ಲ ಡೈರೆಕ್ಟಾಗಿ ಹಂಗೆ ಮಾಡ್ತೀವಿ ಅಂದರೂ ಇನ್ನೂ ಚೆನ್ನಾಗೇ ಇರುತ್ತೆ. ನಾನು ಬಟಾಣಿ ಅದು ಬೇಯಲ್ಲ ಅನ್ನೋದಕ್ಕೋಸ್ಕರ ಒಂದು ವಿಸಿಲ್ಗೆ ಹಾಕ್ಕೊಂಡಿದ್ದೀನಿ ಅಷ್ಟೇ, ಜಾಸ್ತಿ ವಿಸಿಲ್ಗೇನು ಹಾಕ್ಕೊಂಡಿಲ್ಲ. ನಾನು ಅದರಲ್ಲಿ ಉಪ್ಪು ಹಾಕ್ಕೊಂಡಿಲ್ಲ, ಇದರಲ್ಲೇ ಹಾಕ್ಕೊತೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಎಣ್ಣೆಯಲ್ಲಿ ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಎಣ್ಣೆಯಲ್ಲೇ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನೀರೆಲ್ಲ ತೆಗ್ದಿರ್ತೀವಲ್ಲ, ಹಾಗಾಗಿ ಎಣ್ಣೆಲ್ಲ ಸ್ವಲ್ಪ 5 ನಿಮಿಷ ಸಾಕು, ಜಾಸ್ತಿ ಏನು ಬೇಡ. ಎಣ್ಣೆಯಲ್ಲೇ ಮಾಡಿದ್ರೂ ಚೆನ್ನಾಗಿರುತ್ತೆ. ನಾನು ಅದೇ ಸ್ವಲ್ಪ ಬೇಗ ಆಗಲಿ, ನನಗೆ ಬೆಳಗ್ಗೆ ಹೊತ್ತಲ್ವ ಫ್ರೆಂಡ್ಸ್, ಹಾಗಾಗಿ ಬೇಗ ಆಗಲಿ ಅಂತ. ಈಗ ಆಗಿದೆ ನೋಡಿ, ನೀರೆಲ್ಲ ಸ್ವಲ್ಪ ಡ್ರೈ ಮಾಡ್ಕೊಂಡಿದೆಯಲ್ಲ. ಈಗ ಖಾರ ಹಾಕ್ಕೊಳ್ಳೋಣ. ರುಬ್ಬಿಟ್ಕೊಂಡಿದ್ದೀವಲ್ಲ ಹಸಿ ಖಾರ. ಈ ಹಸಿ ಖಾರ ಹಾಕೋದ್ರಿಂದ ಸಾಗು ಸೂಪರಾಗಿರುತ್ತೆ ಫ್ರೆಂಡ್ಸ್. ಹೋಟೆಲ್ ಸ್ಟೈಲಲ್ಲೇ ಇರುತ್ತೆ. ನೀವು ಒಮ್ಮೆ ಮಾಡಿ ನೋಡಿಬಿಟ್ಟು ನನಗೊಂದು ಕಾಮೆಂಟ್ ಹಾಕಿ, ಆಯಿತಾ. ಎಣ್ಣೆಲ್ಲ ಒಂದು 5 ನಿಮಿಷ ಫ್ರೈ ಆಗಲಿ, ಜಾಸ್ತಿ ಹೊತ್ತೇನಿಲ್ಲ, ಒಂದು 5 ನಿಮಿಷ ಫ್ರೈ ಆದರೆ ಸಾಕು. 4 ಕಡೆ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಂಬಿಡಿ. ನೋಡಿರಿ, ಫ್ರೈ ಆಗಿದೆ. ಒಂದು ಸ್ವಲ್ಪ ಎಣ್ಣೆ ಬಿಟ್ಕೊಂಡಿದೆಯಲ್ಲ, ಈಗ ವಾಟರ್ ಹಾಕ್ಕೊಳ್ಳೋಣ. ನಿಮಗೆ ನೋಡ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕು ಅನ್ನೋದನ್ನು. ಅದೇ ನಾವಿಲ್ಲಿ 4 ಜನ, ಬಾಕ್ಸ್ಗೆಲ್ಲ ಬೇಕಲ್ಲ, ಹಾಗಾಗಿ ಇಷ್ಟೊಂದಿದೆ. ನಾನು ಖಾರ ರುಬ್ಬಿಡ್ತೀನಲ್ಲ, ಅದೇ ನೀರೇ ಹಾಕ್ತಿದ್ದೆ. ಮತ್ತು ನೀರು ತರಕಾರಿ ಬೇಯಿಸ್ಕೊಂಡಿದ್ವಲ್ಲ, ಅದು ನೀರು ಇತ್ತಲ್ವ, ಅದನ್ನೇ ಹಾಕ್ತಿದ್ದೀನಿ. ಸಪ್ರೇಟ್ ನೀರೇನು ಹಾಕ್ತಿಲ್ಲ ನಾನು. ನೀವು ಈ ಟೈಮಲ್ಲಿ ನೋಡ್ಕೊಳ್ಳಿ, ಖಾರ ಬೇಕು ಅಂದರೆ ಒಂಚೂರು ಖಾರದ ಪುಡಿ ಹಾಕ್ಕೊಳ್ಳಿ, ಏನೂ ಮಾಡೋಕ್ಕಾಗಲ್ಲ. ಫಸ್ಟೇ ಹಾಕ್ಕೊಳ್ಳಿ, ಅದಕ್ಕೆ ಹೇಳಿದ್ದು ನಾನು. ಫಸ್ಟೇ ಹಸಿಮೆಣ್ಸಿನ್ಕಾಯಿ ನಿಮ್ಗೆ ಎಷ್ಟು ಬೇಕೋ ಖಾರಕ್ಕೆ ತಕ್ಕಂಗೆ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಖಾರ ಕಮ್ಮಿನೇ ಹಾಕ್ಕೊಳ್ಳಿ, ಸಾಗು ಚೆನ್ನಾಗಿರುತ್ತೆ. ಖಾರ ಜಾಸ್ತಿ ಇದ್ರೆ ತಿನ್ನೋಕ್ಕೂ ಆಗಲ್ವಲ್ಲ, ಹಾಗಾಗಿ ಸ್ವಲ್ಪ ಖಾರ ಕಮ್ಮಿನೇ ಮಾಡ್ಕೊಳ್ಳಿ. 1-2 ಕುದಿ ಬಂದರೆ ಸಾಕು, ಜಾಸ್ತಿ ಕುದಿ ಮಾಡ್ಕೊಳ್ಳಿ. ಯಾಕಂದರೆ ಹಸಿದಲ್ವ, ಚೆನ್ನಾಗಿರುತ್ತೆ. ಹಾಗಾಗಿ ಹಸಿದಂದರೆ ನಾವೇನು ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಎಲ್ಲ ಏನೂ ಅಷ್ಟೊಂದು ಹಾಕಿಲ್ಲಲ್ಲ, ಹಾಗಾಗಿ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1-2 ಕುಕ್ ಬಂದರೆ ಸಾಕು, ಬೆಂದೋಗ್ಬಿಡುತ್ತೆ. ನಾನಿಲ್ಲಿ ಪೂರಿಗೆಲ್ಲ ಇಟ್ಕೊಂಡಿದ್ದೀನಿ. ಆಯಿಲ್ ಹೀಟ್ ಮಾಡ್ಕೊಂಡಿದ್ದೀನಿ. ಬೇಕಾದಾಗೆ ಒಂದು ಸ್ವಲ್ಪ ಸಕ್ಕರೆ ಪುಡಿ ಹಾಕ್ಕೊಳ್ಳಿ ಫ್ರೆಂಡ್ಸ್. ಒಂಥರ ಪೂರಿ ಸೇಮ್ ಹೋಟೆಲ್ ಸ್ಟೈಲಲ್ಲಿ ಹೆಂಗಿರುತ್ತೋ ಕಲರು, ಆ ಥರ ಕಲರ್ ಬರುತ್ತೆ. ಒಂದು ಸ್ವಲ್ಪ ಚಿರೋಟಿ ರವೆ, 1-2 ಸ್ಪೂನ್ ಚಿರೋಟಿ ರವೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಸೇಮ್ ಹೋಟೆಲ್ ಸ್ಟೈಲ್ ಕಲರ್ ಮೇಲೆ ಹೆಂಗೆ ಬರುತ್ತೋ ಸೇಮ್ ಹಂಗೆ ಬರುತ್ತೆ. ಶುಗರ್ ಪೌಡ್ರ್ ಹಾಕ್ಕೊಂಡ್ರೆ 1-2 ಸ್ಪೂನು ಇದು ಹಾಕ್ಕೊಳ್ಳಿ, ಚಿರೋಟಿ ರವೆ ಹಾಕ್ಕೊಳ್ರಿ, ಚೆನ್ನಾಗಿ ಬರುತ್ತೆ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗ್ರಿ. ನನ್ನ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್, ಪ್ಲೀಸ್. ಇನ್ನೇನಾದರೂ ಕರೆಕ್ಷನ್ಸ್ ಮಾಡ್ಕೋಬೇಕಾದ್ರೂ ಕಮೆಂಟಲ್ಲಿ ಹೇಳಿ. ಚೆನ್ನಾಗಿಲ್ಲ ಏನಾದರೂ ಒಂದು ಕಮೆಂಟ್ ಮಾಡಿ ಫ್ರೆಂಡ್ಸ್. ಇನ್ನೂ ಪರವಾಗಿಲ್ಲ, ನನಗೆ ಈ ಚಾನಲ್ಗೂ ಸ್ವಲ್ಪ ಸಪೋರ್ಟ್ ಮಾಡ್ತಿದ್ದೀರಾ, ತುಂಬ ಥ್ಯಾಂಕ್ ಯು. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಅವರೆಲ್ಲರಿಗೂ ತುಂಬ ಥ್ಯಾಂಕ್ ಯು ಸೋ ಮಚ್. ಇನ್ನು ನಾಳೆ ನಾಗರ ಹಬ್ಬ ಅಲ್ವಾ, ನೀವೇನೇನು ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ನೀವೇ ನೋಡಿ. ಸಕ್ಕರೆ ಪುಡಿ ಹಾಕೋದ್ರಿಂದ ಸೂಪರಾಗಿರುತ್ತೆ. ನಾನು ಮೈದಾ ಸ್ವಲ್ಪ ಹಾಕಿದ್ದೀನಿ, ಮತ್ತು ಗೋಧಿ ಹಿಟ್ಟು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತೀನಿ. ಫುಲ್ಲು ಮೈದಾದಲ್ಲೇ ಮಾಡಲ್ಲ. ಸಾಗು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಇಷ್ಟೊತ್ತರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್.